ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ. ಇವತ್ತು ನಾವು ಚೆನ್ನೈಗೆ ಹೊರಟಿದ್ದೀವಿ ಸ್ನೇಹಿತರೆ. ಇದು ನಾನು ಸೆಕೆಂಡ್ ಟೈಮು ಬರ್ತಿರೋದು ಸ್ನೇಹಿತರೆ. ಲಾಸ್ಟ್ ಟೈಮ್ ಕೂಡ ಕಾಂಪಿಟೇಷನ್ಗೆ ಅಂತಲೇ ಹೊರಟಿದ್ದೆ ಚೆನ್ನೈ. ಈ ಬಾರಿನೂ ಕೂಡ ನಾನು ಚೆನ್ನೈಗೆ ಹೊರಟಿದ್ದೆ ಸ್ನೇಹಿತರೆ. ಈಗ ನಮ್ಮ ಟ್ರೈನ್ ಬರ್ತಿದೆ ನೋಡಿ, ವಂದೇ ಭಾರತ್. ಯಾರ್ಯಾರು ಹೊರಟಿದ್ದೆ ಅಂದರೆ ನಾನು, ನಮ್ಮ ಫ್ರೆಂಡು ಲಾಸ್ಟ್ ಟೈಮ್ ಮೈಸೂರಲ್ಲಿ ಗೋಲ್ಡ್ ಹೊಡೆದ್ರಲ್ಲ ಅವರು ಮತ್ತು ನಾನು ಇಬ್ಬರು ಹೊರಟಿದ್ವಿ ಸ್ನೇಹಿತರೆ. ಈಗ ನಮ್ಮದು ಆಲ್ರೆಡಿ ಟ್ರೈನ್ ಬಂದಿದೆ, ಈಗ ಹೊರಡ್ತೀವಿ ಸ್ನೇಹಿತರೆ. ಮುಂದೆ ಸಿಗ್ತೀನಿ ನಿಮಗೆ ಟ್ರೈನ್ ಒಳಗಡೆ ಯಾವ ಥರ ಇದೆ ಏನಂತ ತೋರಿಸಿ. ಈಗ ನಮ್ಮ ಫ್ರೆಂಡವರು ಬಂದಿದ್ದಾರೆ, ಸನಾತ್ ಅಂತ. ಅವರು ಕಾಂಪೀಟ್ ಮಾಡ್ತಿದ್ದಾರೆ. ನಾವಿಬ್ಬರು ಹೊರಟಿದ್ವಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಿಮಗೆ ನೆಕ್ಸ್ಟ್ ಟ್ರೈನ್ ಒಳಗಡೆ ಸಿಗ್ತೀನಿ. ಬನ್ನಿ ಯಾವ ಥರ ಇದೆ ಅಂತ. ಆ್ಯಕ್ಚುಲಿ ಟ್ರೈನ್ ಇದೆ ಸ್ನೇಹಿತರೆ, ಇದು ವಂದೇ ಭಾರತ್. ಇನ್ನೊಂದು ಟ್ರೈನ್ ಇದೆ, ಲೋಕಲ್ ಟ್ರೈನ್, ಅಂದರೆ ಅದು 190 ರೂಪೀಸ್ ಏನೋ ನಿಮಗೆ ಅಲ್ಲಿಗೆ ಚೆನ್ನೈಗೆ. ಆ ಟ್ರೈನಿಗೆ ಇದಕ್ಕೂ ಏನು ಡಿಫ್ರೆನ್ಸ್ ಅಂದರೆ ಸರ್, ಇದು ಸ್ವಲ್ಪ ಸ್ಪೀಡ್ ಟ್ರೈನ್ ಮತ್ತು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಸೊ ಒಳಗಡೆ ನೋಡಿದರೆ ಸೇಮ್ ಫ್ಲೈಟಿಗೆ ಇದಕ್ಕೂ ಏನು ಚೇಂಜ್ ಮಾಡೋಂಗಿಲ್ಲ, ಫುಲ್ಲು ಫ್ಲೈಟ್ ಆ ಥರ ಫೆಸಿಲಿಟಿ. AC ಇದು 1200, ಅದು 190. ನೋಡ್ಕೊಳ್ಳಿ ಸ್ನೇಹಿತರೆ ಎಷ್ಟು ಡಿಫರೆಂಟ್ ಇದೆ ಅಂತ ಪ್ರೈಸಲ್ಲಿ. ಅದಕ್ಕೋಸ್ಕರ ಈ ಟ್ರೈನ್ ಒಳಗಡೆ ನಿಮಗೆ ವಿಡಿಯೋ ಮಾಡ್ತೀನಿ. ಬನ್ನಿ ಸ್ನೇಹಿತರೆ, ಹೋಗೋಣ. ಒಳಗಡೆ ನೋಡಿ ಸ್ನೇಹಿತರೆ, ಎಷ್ಟು ನೀಟಾಗಿದೆ ನೋಡಿ. ಒಂದೊಂದು ಸೀಟ್ ನೋಡಿ, ಫುಲ್ಲು ನೀಟ್ನೆಸ್, ಫ್ಲೈಟ್ ಥರ ಇದೆ ನೋಡಿ ಸ್ನೇಹಿತರೆ. ನಾಳೆ ಇರೋದು ಇವೆಂಟ್ ನಮ್ಮದು. ನಾವು ಇವತ್ತು ಯಾಕೆ ಹೋಗಿ ರೆಸ್ಟ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಇವತ್ತು ನೈಟ್ ಕೂಡ ಟ್ರಾವೆಲ್ ಬಸ್ ಬೇರೆ ಇದೆ. ಬಸ್ಸಲ್ಲಿ ಹೋದರೆ ನಮಗೆ ಕರೆಕ್ಟಾಗಿ ನಿದ್ರೆ ಸಿಗ್ತಾಯಿಲ್ಲ, ಸಿಟ್ಟಿಂಗಲ್ಲಿ ಹೋಗಬೇಕು. ಮತ್ತು ನಾಳೆ ಅಲ್ಲಿ ವೆಯ್ಟ್ ಲಿಫ್ಟ್ ಮಾಡೋದ್ರಿಂದ ಬ್ಯಾಕ್ ಪೇನ್ ಬರುತ್ತೆ. ಅದಕ್ಕೋಸ್ಕರ 1 ಡೇ ಬಿಫೋರ್ ಹೋಗಿ ಅಲ್ಲಿ ರೂಮೆಲ್ಲ ಮಾಡಿದ್ವಿ, ಎಲ್ಲ ಅರೇಂಜ್ಮೆಂಟ್ ಆಗಿದೆ ರೂಮ್ ಇದೆಲ್ಲ. ಇವತ್ತು ಹೋಗಿ ಒಂದು 7:30, 8 o'clock ಆಗುತ್ತೆ ರೂಮು ನಾವು ರೀಚ್ ಆಗುವಾಗ. ಹೋಗಿ ರೆಸ್ಟ್ ಮಾಡಿ ಮತ್ತು ಬೆಳಿಗ್ಗೆ ಎಲ್ಲ ರೆಡಿ ಆಗ್ಬೋದಲ್ಲ ಅಂತ 1 ಡೇ ಬಿಫೋರಾಗಿ ಹೊರಡ್ತಿದ್ವಿ ಸ್ನೇಹಿತರೆ. ಅದಕ್ಕೋಸ್ಕರ ಇದು 2ನೇ ಬಾರಿ ಟ್ರೈನ್. 20 ವರ್ಷದ ಹಿಂದೆ ಹತ್ತಿದ್ದೀನಿ. ಸೆಕೆಂಡ್ ಟೈಮ್ ಬಂದು ಲಾಸ್ಟ್ ಟೈಮ್ ಟ್ರಿಚಿಗೆ ಹೋಗಿದ್ದೀನಿ ಸೇಮ್ ಟ್ರೈನಲ್ಲಿ. ಈಗ 3rd ಟೈಮ್ ಬಂದು ಇವಾಗ ನಾವು ಕೊಯಮತ್ತೂರು ಹೋಗ್ತಿದ್ವಿ ಸ್ನೇಹಿತರೆ. ಬನ್ನಿ, ಟ್ರೈನ್ ಮಾತ್ರ ಅಲ್ಟಿಮೇಟ್ ಸ್ನೇಹಿತರೆ. ಟ್ರೈನ್ ಬಗ್ಗೆ ಏನೂ ಕಂಪ್ಲೇಂಟ್ ಇಲ್ಲ, ನೀಟ್ನೆಸ್ಸು, ಸ್ಮೆಲ್ ಇಲ್ಲ, ಮತ್ತು ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಸಾಕಾಗಿದೆ ಸ್ನೇಹಿತರೆ. ಇದು ಟ್ರೈನ್ ಅಂತಲೇ ಗೊತ್ತಾಗಲ್ಲ, ಆ ಥರ ಇದೆ ಸೇಮ್ ಫ್ಲೈಟ್ ನೋಡಿ. ಬನ್ನಿ ನಮ್ಮ ಜೊತೆನೇ ಬನ್ನಿ, ಮುಂದೆ ಸಿಗ್ತೀನಿ ಸ್ನೇಹಿತರೆ. ಮೊದಲು ಊಟದಲ್ಲಿ ಏನೇನು ಬರುತ್ತೆ ನೋಡಬೇಕು. ಎಲ್ಲರೂ ನಿಮ್ಗೆ ಲಾಸ್ಟ್ ಟೈಮ್ ಹಾಕಿದ್ದೀನಿ, ಎಲ್ಲ ಗ್ರಾಮ್ ಲೆಕ್ಕದಲ್ಲಿ ಇತ್ತು. ಚಿಕನ್ ಇಷ್ಟು ಗ್ರಾಮ್, ರೈಸ್ ಇಷ್ಟು ಗ್ರಾಮು, ಕರ್ಡ್ ಇಷ್ಟು ಗ್ರಾಮು, ಮತ್ತು ವೆಜಿಟೇಬಲ್ ಎಲ್ಲ, ಅದೆಲ್ಲ ಫುಲ್ ಡೀಟೇಲ್ಸ್ ಹಾಕ್ತೀನಿ ನಿಮಗೆ. ಬನ್ನಿ. ಸಣ್ಣತವ್ರೆ, ಈ ಸರಿ ಕಪ್ಪು ನಮ್ಮದೇ. ಕಪ್ಪಲ್ಲ ಅಂದರೆ ಬಿಳಿ ಅದು ಹಿಡ್ಕೊಂಡು ಬರಲೇಬೇಕು. ಕೊಯಮತ್ತೂರು ಕಪ್ಪು. ಯಾವುದಾದ್ರೂ ಕಪ್ಪಾಗಲಿ ಬಿಳಿ ಆಗಲಿ ಯಾವುದಾದ್ರು ಒಂದು ಇಟ್ಕೊಂಡು ಬರಲೇಬೇಕು. ಸ್ನೇಹಿತರೆ ಹೆಂಗಿದೆ, ಸಾಕಾಗಿದೆ ನೋಡಿ. ಊಟ ಟೇಬಲ್, ಒಂದೊಂದು ಸೀಟಿಗೆ ಒಂದೊಂದು ಟೇಬಲ್ ಇದೆ. ಬರಲಿ ಫಸ್ಟ್ ಊಟ ಬರಲಿ, ಆವಾಗ ವೀಡಿಯೋ ಮಾಡ್ತೀನಿ. ಇವಾಗ 4 ಗಂಟೆಗೆ ಒಂದು ಸ್ನ್ಯಾಕ್ಸ್ ಕೊಟ್ಟರು. ಏನೇನಿತ್ತಂದ್ರೆ ನೋಡಿ, ಅವ್ರದ್ದೇ ಓನ್ ಬ್ರ್ಯಾಂಡ್. ಒಂದು ಆ್ಯಪಲ್ ಒಂದು ಜ್ಯೂಸ್ ಕೊಟ್ಟಿದ್ದಾರೆ, ಮತ್ತು ಒಂದು ಶೇಂಗಾ ಚಿಕ್ಕಿ, ಮತ್ತು ಕಾಫಿ, ಇನ್ಸ್ಟಾ ಕಾಫಿ ಅಂತ ಕಾಫಿ ಕೊಟ್ಟಿದ್ದಾರೆ, ಮತ್ತು ಒಂದು ಆಲೂ ಬೋಂಡ, ಮತ್ತು ಮಿಕ್ಸರ್ ಅಂತ ಒಂದು ಪ್ಯಾಕೆಟ್ ಕೊಟ್ಟಿದ್ದಾರೆ. ಈ ಲಂಚ್ ಮಾತ್ರ, ಈ ಡಿನ್ನರ್ ಮಾತ್ರ ಅದು ನಾವು ಇವಾಗ ಕೊಡ್ತಾರಂತ ಅಂದ್ಕೊಂಡ್ವಿ. ಟ್ರೈನ್ ಬಿಟ್ಟಾಗ ಅದು ಈವ್ನಿಂಗ್ ಟೈಮ್ ಕೊಡ್ತಾರಂತೆ ಕೇಳಿದ್ವಿ. ಹಾಗೆ ಸ್ನ್ಯಾಕ್ಸಲ್ಲೇ ಸ್ವಲ್ಪ ಹೊಟ್ಟೆ ತುಂಬಿತು. ಇನ್ನು ಒಂದು 6 ಗಂಟೆ 7 ಗಂಟೆ ಹಂಗೆ ಊಟ ಕೊಡ್ಬೋದು. ಯಾಕಂದರೆ ನಾನ್ ವೆಜ್ ಊಟನೇ ಆರ್ಡರ್ ಮಾಡಿದ್ವಿ ಟ್ರೈನಲ್ಲಿ. ಬರುವಾಗ ವೆಜ್ ಮಾಡಿದ್ವಿ. ನೋಡೋಣ ಸ್ನೇಹಿತರೆ, ಊಟ ಯಾವ ರೀತಿ ಇದೆ ಅಂತ ನೋಡೋಣ. ಇವಾಗ ಸ್ನ್ಯಾಕ್ಸ್ ಅಂತೂ ಲೈಟಾಗಿ ಆಯಿತು, ಈಗೇನು ಹೊಟ್ಟೆ ಹಸಿತಿಲ್ಲ. ಸಂಜೆ ಊಟಲ್ಲಿ ಏನೆಲ್ಲ ಕೊಡ್ತಾರೆ ನೋಡೋಣ. ಇವಾಗ ರೈಸ್ ಕೊಟ್ಟಿದ್ದಾರೆ ನೋಡಿ. ಏನು ರೈಸ್ ಏನೆಲ್ಲ ಇದೆ ಅದರಲ್ಲಿ. ತುಂಬ ರೈಸ್ ಇದೆ, ಮತ್ತು ಚಿಕನ್ ಕರಿ ಇದೆ, ಮತ್ತು ಏನೋ ಕರ್ಡು, ಸಾಂಬಾರು, ಚಪಾತಿ ನೋಡಿ ಇಬ್ಬರಿಗೂ ಕೊಟ್ಟಿದ್ದಾರೆ. ಎಷ್ಟು ಐಟಮ್ ಇದೆ. ಆ್ಯಕ್ಚುಲಿ ಇದು 1 ಗಂಟೆ ಟ್ರೈನ್ ಆಗಿದ್ರೆ ನಮಗೆ ಮಧ್ಯಾಹ್ನ ಟೈಮಿಗೆ ಕೊಡ್ತಿದ್ರು, ಮಧ್ಯಾಹ್ನ ಸ್ನ್ಯಾಕ್ಸ್ ಕೊಟ್ಟರು. ಈಗ ಊಟ ಕೊಟ್ಟಿದ್ದಾರೆ. ಇಷ್ಟೊಂದು ವೆರೈಟಿ ಇದೆ ನೋಡಿ.
ಸ್ನೇಹಿತರೆ, ಆಲ್ರೆಡಿ ಈಗ ಟ್ರೈನ್ ಸ್ಟೇಷನಿಂದ ಕ್ಯಾಬ್ ಹತ್ತಿದ್ವಿ, ರೂಮ್ಗೆ ಹೋಗ್ತಾಯಿದ್ವಿ. ಆದರೆ ಟ್ರೈನ್ ಸ್ಟೇಷನಿಂದ ರೂಮಿಗೆ ಹತ್ರ 3/4 ಅವರ್ ಇದೆ ಅಂತೆ. ಹೋಗ್ತಾಯಿದ್ವಿ, ಗೊತ್ತಿಲ್ಲ ಎಷ್ಟು ಕಿಲೋಮೀಟ್ರ್ ಇದೆ ಅಂತ. ರೂಮಿಗೆ ಹೋದ್ಮೇಲೆ ನಾನು ನಿಮಗೆ ಯಾವ ಥರ ಇದೆ ಅಂತ ತೋರಿಸ್ತೀನಿ ಸ್ನೇಹಿತರೆ. ಬನ್ನಿ, ನಮ್ಮ ಜೊತೆನೇ ಬನ್ನಿ. ಅದು ನಮಗೆ ಕ್ಯಾಬ್ ಹುಡ್ಕೋಕ್ಕೆ ಒಂದು 20 ಮಿನಿಟ್ಸ್ ತೊಗೊಂಡು, ಪಾಪ ಅವರು ಬ್ಯಾಕ್ ಗೇಟಲ್ಲಿ ವೆಯ್ಟ್ ಮಾಡ್ತಿದ್ರು, ನಾವು ಫ್ರಂಟ್ ಗೇಟಲ್ಲಿ ಬಂತು. ಅದು ಗೇಟ್ 1 ಗೇಟ್ 2 ಇದೆ, ಅದು ನಮ್ಗೆ ಗೊತ್ತಾಗಿಲ್ಲ. ಪಾಪ ಅವ್ರು ಫ್ರಂಟ್ ಗೇಟಲ್ಲಿ ವೆಯ್ಟ್ ಮಾಡ್ತಿದ್ರು, ನಾವು ಬ್ಯಾಕ್ ಗೇಟಲ್ಲಿ ಬಂದಿದ್ವಿ. ನೋಡೋಣ, ಈಗ ಕ್ಯಾಬ್ ಬಂತು, ಹೋಗ್ತಿದ್ವಿ. ನಮ್ಮ ತುಂಬ ಹೆಲ್ಪ್ ಮಾಡಿದ್ದಾರೆ ನಮ್ಮ ಇವರು ಚಂದ್ರು ಅವರು, ಕಾರ್ತಿಕ್ ಅವರು ತಮ್ಮ ಚಂದ್ರು ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಥ್ಯಾಂಕ್ಸ್ ಚಂದ್ರು ಅವರೇ. ಇದು ಸೆಕೆಂಡ್ ಟೈಮ್ ನೀವು ಅಣ್ಣ ಇಬ್ಬರು ಸೇರಿ ನಮಗೆ ತಮಿಳ್ನಾಡಿಗೆ ಬಂದಾಗ ಒಂದು ನಮ್ಗೆ ಕರೆಕ್ಟಾಗಿ ಅಡ್ರೆಸ್ ಗೊತ್ತಿಲ್ಲ, ಅಲ್ಲಿ ರೂಮಿದು ವ್ಯವಸ್ಥೆ ಮಾಡಿ ಪ್ರತಿಯೊಂದು ನಮಗೆ ಒಂದು ಸಪೋರ್ಟ್ ಮಾಡಿ ಹೆಲ್ಪ್ ಮಾಡಿದ್ದೀರಾ. ತುಂಬ ಥ್ಯಾಂಕ್ಸ್ ಚಂದ್ರು ಅವರೇ ಮತ್ತು ಕಾರ್ತಿಕ್ ಅವರೇ. ಟ್ರೈನಿಂದ ಹಿಡಿದು ರೂಮ್ ತನಕ ನಮಗೆ ಒಂದು ಎಲ್ಲ ವ್ಯವಸ್ಥೆನೂ ಮಾಡಿದ್ದೀರಾ. ಓಕೆ, ಥ್ಯಾಂಕ್ಸ್. ನಮ್ಮಿಂದ ಶ್ರೀ ಮಾರುತಿ ಫಿಟ್ನೆಸ್ ಜಿಮ್ಮಿಂದ ಥ್ಯಾಂಕ್ಸ್. ಸ್ನೇಹಿತರೆ, ಎಲ್ಲಿದೆಯೋ ಅಂತ ಕಾಣಿಸುತ್ತೆ ನಿಮಗೆ. ನೋಡಿ, ಲಿಫ್ಟ್ ಒಳಗಡೆ ಇದ್ವಿ. ಹೋಟ್ಲೆಲ್ಲ ಸಿಕ್ತು, ಎಲ್ಲ ಕರೆಕ್ಟಾಗಿ ತಲುಪಿತು ಹೋಟ್ಲೆಲ್ಲ. ನಮ್ಮ ಫ್ರೆಂಡವ್ರು ತುಂಬ ಹೆಲ್ಪ್ ಮಾಡಿದರು. ಕಾರು ಟ್ರೈನ್ ಸ್ಟೇಷನ್ಗೆ ಕಳಿಸಿ ಎಲ್ಲ ತುಂಬ ಹೆಲ್ಪ್ ಮಾಡಿದರು. 205 ನಮ್ಮದು ರೂಮ್ ನಂಬರ್. ಈ 205 ರೂಮ್ ಮಾತ್ರ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇವತ್ತಿದೇನೋ ಆಯಿತು, ಎಲ್ಲ ಸೆಟ್ಲ್ಮೆಂಟ್ ಆಯಿತು. ಇನ್ನು ಬೆಳಿಗ್ಗೆ ಎದ್ದ ಮೇಲೆ ನಮ್ಮ ಚಟುವಟಿಕೆ ಸ್ಟಾರ್ಟ್ ಆಗುತ್ತೆ. ನಾಳೆ ಏನು ಎತ್ತಂತ ಇಷ್ಟೊತ್ತಿಗೆ ಎಲ್ಲ ನಮ್ಮದು ಹಣೆ ಬರ ಗೊತ್ತಾಗುತ್ತೆ ನಾಳೆ. ಅಷ್ಟರ ತನಕ ಕಾಯಬೇಕು, ಏನು ರಿಸಲ್ಟಿಗೆ ಕಾಯಬೇಕು. ನೋಡಿ ಸ್ನೇಹಿತರೆ, ರೂಮಿಂಗ್ ಇದೆ, AC ರೂಮು. ಅದೇ ತುಂಬ ಸೆಕೆ ಇದೆ ಸ್ನೇಹಿತರೆ, ಇಲ್ಲಿ ತುಂಬ ಸೆಕೆ ಇದೆ. ರೂಮೆಲ್ಲ ಸಖತ್ತಾಗಿದೆ ಸ್ನೇಹಿತರೆ. ಓಕೆ, ಹೋಟ್ಲಿಗೆ ಹೋಗಿ ಈಗ ನಾನ್ ವೆಜ್ ಊಟ ತೊಗೊಬಂದ್ವಿ. ವೆಜ್ ಯಾರು ತಿನ್ನೋದು ಅಂತೇಳ್ಬಿಟ್ಟು ನಾನೇ ತೊಗೊಬಂದ್ವಿ. ಫ್ರೆಶಪ್ ಆಗಿ ಮತ್ತು ಊಟ ಮಾಡೋಣ ಅಂತ. ಓಕೆ ಸ್ನೇಹಿತರೆ, ನಿಮಗೆ ನಾಳೆ ಬೆಳಿಗ್ಗೆ ನಾನು ಸಿಗ್ತೀನಿ. ಬನ್ನಿ ನಮ್ಮ ಜೊತೆ ಇವೆಂಟ್ ಹಾಲಿಗೆ. ಇಲ್ಲಿಂದ 3-4 ಕಿಲೋಮೀಟ್ರ್ ಇದೆ. ಅಲ್ಲಿದ್ದು ನಿಮಗೆ ಲೊಕೇಶನ್ ನಾನು ತೋರಿಸ್ತೀನಿ. ಬನ್ನಿ ಸ್ನೇಹಿತರೆ, ಈಗ ಸ್ವಲ್ಪ ಫ್ರೆಶಪ್ ಆಗ್ತೀವಿ. ಟೇಕ್ ಕೇರ್, ಬಾಯ್, ಗುಡ್ ನೈಟ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಈಗ 6:45 ಆಯಿತು ಫ್ರೆಂಡ್ಸ್. ಇವಾಗ ಎದ್ವಿ. ಇನ್ನೇನು ಫ್ರೆಶಪ್ ಆಗಿ ಒಂದು 8 o'clock ಹಂಗೆ ಇಲ್ಲಿಂದ ಬಿಡಬೇಕು. 8:30ಗೆ ಸ್ಟಾರ್ಟ್ ಅಂತ ಹೇಳಿದ್ದಾರೆ. 8:30 ಅಂತ ಹೇಳ್ತಾರೆ, ಹಂಗೆ ಹಿಂಗೆ ಅಂತೇಳಿ 9-9:30 ಮಾಡ್ತಾರೆ. ಆದರೂ ಒಂದು 8 o'clock ಇಲ್ಲಿಂದ ಬಿಟ್ಟು, ಇಲ್ಲಿಂದ ಒಂದು 6 ಕಿಲೋಮೀಟ್ರ್ ಇದೆ ಅಂತೆ. ಅಲ್ಲಿ ಹೋಗೋದು ಸರಿ ಆಗುತ್ತೆ. ಅಷ್ಟಿಲ್ಲಿ ಕೆಳಗಡೆ ಇವ್ರದ್ದೇ ಲಾಡ್ಜ್ ಹೋಟ್ಲಿದೆ, ಅಲ್ಲೇನಾದರೂ ಲೈಟ್ ಫುಡ್ ಮಾಡಿಕೊಂಡು ಮತ್ತು ಇವೆಂಟ್ ಅಲ್ಲಿಗೆ ಹೋಗಿ ಮತ್ತೆ ಮುಂದಿನ ಕೆಲಸ ಸ್ನೇಹಿತರೆ. ಇನ್ನೇನು ನಿಮಗಲ್ಲಿ ಏನು ನಡೀತಿದೆ ಇವೆಂಟಲ್ಲ ಅಂತ ಎಲ್ಲ ನಾನು ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಹಾಗೆಯೇ ನಾನು ಮತ್ತು ನಮ್ಮ ಸ್ಟೂಡೆಂಟ್ಸ್ ಸನಾತನ್ ಅಂತವ್ರು ಇಬ್ಬರು ಬಂದಿದ್ವಿ. ಲಾಸ್ಟ್ ಟೈಮ್ ಮೈಸೂರಲ್ಲಿ ಇಬ್ಬರಿಗೂ ಗೋಲ್ಡ್ ಆಗಿತ್ತಲ್ಲ, ಆ ಹುಡುಗನಿದ್ದಾನೆ ನನ್ನ ಜೊತೆ. ನಿಮ್ಮೆಲ್ಲ ಆಶೀರ್ವಾದನೂ ನಮ್ಮ ಮೇಲೆ ಇರಲಿ. ಇವತ್ತಿನ ಇವೆಂಟ್ ಹೆಂಗಿದೆ ಗೊತ್ತಿಲ್ಲ, ಬಂದಿದ್ವಿ ಒಂದು ನಂಬಿಕೆ ಇಟ್ಕೊಂಡು. ನೋಡೋಣ, ಮುಂದೆ ನಿಮಗೆ ಗೊತ್ತಾಗುತ್ತೆ. ಬನ್ನಿ ಸ್ನೇಹಿತರೆ. ಆಲ್ರೆಡಿ ನಾವು ಇವೆಂಟ್ ಹಾಲ್ ಹತ್ರ ಬಂದಿದ್ವಿ. ಲಕ್ಷ್ಮೀ ಮಿಲ್ಸ್ ಅಂತ, ಪನದಂ ಲಕ್ಷ್ಮೀ ಮಿಲ್ಸ್. ಇಲ್ಲಿ ಕೆಲವೊಂದು ಸಪ್ಲಿಮೆಂಟ್ರಿ ಮತ್ತು ಜಿಮ್ ಮಿಷನರಿ ಎಲ್ಲ ಡೆಮೋಗಿಟ್ಟಿದ್ದಾರೆ. ವೆರೈಟಿ ಸಪ್ಲಿಮೆಂಟ್ರಿ ಇದೆ, ಮತ್ತು ಟ್ರೆಡ್ಮಿಲ್ಲು, ಕ್ರಾಸ್ ಟ್ರೈನರು, ಬಟರ್ಫ್ಲೈ, ಈ ಥರ ಎಲ್ಲ ಡೆಮೋಗಿಟ್ಟಿದ್ದಾರೆ. ಯಾರು ಪರ್ಚೇಸ್ ಮಾಡೋದಿದ್ರೆ ನಾವು ಮಾಡ್ಬೋದು, ಅಂದರೆ ಅವ್ರದ್ದು ನಂಬರ್ ತೊಗೊಂಡೋಗಿ. ಓಕೆ ಸ್ನೇಹಿತರೆ, ಸಿಗ್ತೀನಿ ಮುಂದೆ. ಸೌತರ್ನ್ ಬಾರ್ಬಲ್ ಬ್ಯಾಟಲ್ ಕ್ಲಾಸಿಕ್ 2026 ಇವರೇ ನಡೆಸ್ತಿರೋದು. ವೆನ್ಯೂ APC ಸಂಗೀತ ಮಾಲ್. ಇವರು ಲಾಸ್ಟ್ ಟೈಮ್ ಕಾಂಪಿಟೇಷನ್ ಇವರೇ ಮಾಡಿಸಿದ್ರು ಸ್ನೇಹಿತರೆ, ಟ್ರಿಚ್ಚಿಯಲ್ಲಿ. ಇದು ಸೆಕೆಂಡ್ ಟೈಮ್ ಮಾಡಿಸ್ತಿದ್ದಾರೆ. ಎಲ್ಲ ಕಡೆನೂ ಒಂದು 6 ಮಂತಿಗೆ ರಿಟರ್ನ್ ಅವರೇ ಮಾಡಿಸ್ತಿದ್ದಾರೆ ಕಾಂಪಿಟೇಷನ್ ಎಲ್ಲ. ನೋಡೋಣ ಈ ಕಾಂಪಿಟೇಷನ್ ಯಾವ ಥರ ಇರುತ್ತೆ ಅಂತ ರಿಸಲ್ಟ್. ಅದರಲ್ಲಿ ತುಂಬ ಜನ ಇದ್ದಾರೆ, ನೋಡೋಣ ನಮ್ಮ ರಿಸಲ್ಟ್ ಯಾವ ಥರ ಇರುತ್ತಂತ.